ನಮಸ್ಕಾರ ಬಸ್ಸು. RCB ಡೈರೆಕ್ಟರ್ ಮೊಹಮ್ಮದ್ ಬೊಬಾಟ್ ಅವರು ಮಾತಾಡಿದರೆ ಆಫ್ಟರ್ ಆಕ್ಷನ್ನು ಹೆಂಗಿತ್ತು ಆಕ್ಷನ್ನು ಆ್ಯಂಡ್ ಯಾವ ಥರ ಸ್ಟ್ರಾಟಜಿನ ನಾವು ಫಾಲೋ ಅಪ್ ಮಾಡಿದ್ವಿ ಬೇರೆಯವ್ರನ್ನ ಟ್ಯಾಕಲ್ ಮಾಡೋದಕ್ಕೆ. ಇಲ್ಲಿ ಆ್ಯಕ್ಚುಲಿ ಇವ್ರು ಫಾಲೋ ಅಪ್ ಮಾಡೋಂಥ ಸ್ಟ್ರಾಟಜಿ ನೋಡ್ತಂದ್ರೆ ಬೇರೆಯವ್ರನ್ನ ಸೈಲೆಂಟ್ ಮಾಡುವಂಥ ಸ್ಟ್ರಾಟಜಿನ RCB ಫಾಲೋ ಅಪ್ ಮಾಡಿದರೆ ಅದು ನಮಗೆ ಡೇ 2 ಅಲ್ಲಿ ಗೊತ್ತಾಯಿತು. ಡೇ 1 ಅಲ್ಲಿ ನಮಗೆ ಗೊತ್ತಾಗಲ್ಲ. ಡೇ 1 ಅಲ್ಲಿ ನನ್ನ ಮಕ್ಕಳು ಇಬ್ಬರು ಸೇರ್ಕೊಂಡು RCBನ ಅಧ್ವಾನ ಮಾಡಿ ಇಟ್ಟರು ಗುರು. ಎಂತೆಂಥ ಪ್ಲೇಯರ್ ಬರ್ತಾವ್ರೆ ಆ್ಯಕ್ಷನಲ್ಲ. ನಮ್ಮ ಮಕ್ಕಳು ಸುಮ್ಮನೆ ಕೂತ್ಕೊಂಡ್ರಲ್ಲ ಈ ಬಾಂಡ್ಲಿ ಮತ್ತು ಈ ನನ್ನ ಮಕ್ಕಳು ಇಬ್ಬರು ಸೇರ್ಕೊಂಡು ನಾವು RCBನ ಗುಡ್ಸ್ ಕುಣಾಂತರ ಮಾಡಿ ಇಟ್ಬಿಟ್ರು ಗುರು ಅಂತ ಅನ್ಕೊಂಡು ಎಲ್ಲ RCB ಫ್ಯಾನ್ಸ್ಗಳು ಉಕ್ಕೊಂಡು ಬಾಯಿಗೆ ಬಂದಂಗೆ ಯಾಕೆ ತುಪ್ಪಕ್ಕೆ ಅನ್ನಂಗೆ ಉಗ್ದಿದ್ರು. ಬಟ್ ಡೇ 2 ಆಫ್ ದ ಆಕ್ಷನ್ ನೋಡಾದ್ಮೇಲೆ ಸಮಾಧಾನ ಆಗಿದೆ ಎಲ್ಲ RCB ಫ್ಯಾನ್ಸ್ಗಳಿಗೆ. ಏನು ಗುರು ಈ ಥರ ಒಂದು ಸ್ಟ್ರಾಟಜಿ ಫಾಲೋ ಅಪ್ ಮಾಡಿದ್ರಲ್ಲ, ಸಖತ್ತಾಗಿ ಮಾಡಿದ್ದಾರೆ ಆಕ್ಷನ್ನ. ಆ ಒಂದು ಸ್ಟ್ರಾಟಜಿ ಫಾಲೋ ಅಪ್ ಏನು ಮಾಡಿದ್ರು ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಡಿದೆ ಎಲ್ಲ RCB ಫ್ಯಾನ್ಸ್ಗಳಿಗೆ. ಖಂಡಿತ ಇಷ್ಟ ಪಡಲೇಬೇಕು. ಆ್ಯಂಡ್ ಅವರೇ ಹೇಳಿದರೆ 2 ಡಿಫ್ರೆಂಟ್ ಡೇಸ್ ಅಂತ. ನಮಗೆ ಆಕ್ಷನ್ ಒಂದೇ ಥರ ಇರಲಿಲ್ಲ, 2 ಡಿಫ್ರೆಂಟ್ ಡೇಸ್ 2 ಡಿಫ್ರೆಂಟ್ ಆಕ್ಷನ್ ಥರನೇ ಇತ್ತು ನಮಗೆ ಅಂತ. ಫಸ್ಟ್ ದಿನ ಅಷ್ಟೊಂದೇನು ಆಗಲಿಲ್ಲ ನಮಗೆ, ಬಟ್ ಸೆಕೆಂಡ್ ದಿನ ನಮಗೆ ಆಗಿದ್ದು. ಫಸ್ಟ್ ದಿನ ಏನು ಮಾಡಿದ್ವಿ ನಾವು ಅದನ್ನ ಸೆಕೆಂಡ್ ದಿನ ಸಖತ್ತಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿರೋದು ನಮಗೆ ಅಂತ ಒಂದು ಸ್ಟ್ರಾಟಜಿನ ಫಾಲೋ ಅಪ್ ಮಾಡಿದ್ನ ಹೇಳಿದ್ದಾರೆ. ಏನಕ್ಕೆ ಅಂದರೆ ಪೋಸ್ಟ್ ವ್ಯಾಲ್ಯೂನ ಸುಮಾರು ಫ್ರಾಂಚೈಸ್ಗಳು ಒಬ್ಬೊಬ್ಬರು ಪ್ಲೇಯರ್ಸ್ಗಳಿಗೆ ಇಷ್ಟಿಷ್ಟು 25 ಕೋಟಿ 26 ಕೋಟಿ 27 ಕೋಟಿ ಈ ಥರ ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ರು. ಆದ್ರಿಂದ ನಾವು ಕರ್ಗಿಸಿದ್ವಿ ಪೋಸ್ಟ್ ವ್ಯಾಲ್ಯೂ. ಇವ್ರು ಕರ್ಗಿಸಿದ್ರು ಅಂತಲ್ಲ, ಇವರು KKR ಅವರೊಬ್ಬರದ್ದು ಕರ್ಗಿಸಿದ್ರು, ವೆಂಕಟೇಶ್ ಅಯ್ಯರ್ಗೆ ಸೇಲ್ ಮಾಡೋದಲ್ಲ ಅವ್ರದ್ದು ಕರ್ಗಿಸಿದ್ರು. ಬಟ್ ಸುಮಾರು ಫ್ರಾಂಚೈಸ್ಗಳು ಅವ್ರವ್ರನ್ನೇ ಸುಮ್ಮನೆ ಪಂಜಾಬ್ ಕಿಂಗ್ಸ್ ಸುಮ್ಮನೆ ಹೆವಿ ಅಮೌಂಟ್ಗಳೆಲ್ಲ ಕೊಟ್ಬಿಟ್ಟು ಬಿಡ್ ಮಾಡ್ಬಿಟ್ಟು ಎಲ್ಲ ದುಡ್ಡನ್ನೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ರು. ನಾವು ಆ ಥರ ಮಾಡಲಿಲ್ಲ. ಬೇಕಾಗಿರುವಂಥ ಪ್ಲೇಯರ್ಸ್ಗಳಿಗೆ ಲಿಮಿಟೆಡ್ ಪೋಸ್ಟ್ನ ಕೊಟ್ಬಿಟ್ಟು ತಗೊಂಡಿದ್ದೀವಿ. ಜಾಸ್ತಿ ಹೈ ಅಮೌಂಟ್ ಹೈ ಆನ್ ಒಬ್ಬರು ಪ್ಲೇಯರ್ ಮೇಲೆ ಹೋಗಲಿಲ್ಲ. ನಾವು ಹೋಗಿದ್ರು ವೆಂಕಟೇಶ್ ಅಯ್ಯರ್ ಮೇಲೆ, ಬಟ್ ಅವ್ರನ್ನ ತಗೊಳ್ಳಿಲ್ವಲ್ಲ, ಅದು ಮೇನು. ಅದೇನು ತೊಗೊಂಡ್ಬಿಟ್ಟಿತ್ತು ಅಂದರೆ ಒಂದು ಸ್ವಲ್ಪ ನಮಗೂ ಡಲ್ಲಾಗಿ ಹೋಗ್ಬಿಟ್ಟಿರೋದು ಆಕ್ಷನ್ನು. ತೊಗೊಳ್ಳಿಲ್ವಲ್ಲ, ಅದು ನಮ್ಮ RCBಗೆ ಒಂಥರ ಪ್ಲಸ್ ಆಯಿತು. 2 ಡಿಫ್ರೆಂಟ್ ಡೇ 2 ಡಿಫ್ರೆಂಟ್ ಆಕ್ಷನ್. ಹಿಂಗೆ ಮಾಡಿದ್ರು ಅಂದರೆ ನಮ್ಮ RCB ಸೆಕೆಂಡ್ ಡೇ ಹೈಯೆಸ್ಟ್ ಪೋಸ್ಟ್ನ ಇಟ್ಕೊಂಡು ಎಲ್ಲರ ಕ್ಯೂ ಒಳಗಡೆಗೂ ಬೆರಳು ಬಿಡೋ ಥರ ಕೂತ್ಕೊಂಡ್ವಿ ನಾವು. ಅಂದರೆ ಸೆಕೆಂಡ್ ಡೇ ಯಾರ ಹತ್ರನೂ ಕೂಡ ಅಮೌಂಟ್ ಇರಲಿಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನ ತೆಗೊಳ್ಳೋದಕ್ಕೆ. ನಮ್ಮ ಹತ್ರ ಅಮೌಂಟ್ ಇತ್ತು, ಅದರಿಂದ ನಾವು ಸೆಕೆಂಡ್ ಡೇ ಸಖತ್ತಾಗಿ ಬೈ ಮಾಡಿದ್ವಿ. ಸೆಕೆಂಡ್ ಡೇ ದುಡ್ಡು ಇಟ್ಕೊಳ್ಳೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ಆದ್ದರಿಂದ ನಾವು ಈ ಒಂದು ಸ್ಟ್ರಾಟಜಿನ ಫಾಲೋ ಅಪ್ ಮಾಡಿದ್ವಿ. ಸೆಕೆಂಡ್ ಡೇ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಪ್ಲೇಯರ್ಸ್ಗಳು ಕೂಡ ಆಪ್ಷನಲ್ಲಿ ಇದ್ರು. ಸೊ ಬೇರೆಯವ್ರ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ದುಡ್ಡಿತ್ತು, ಅದರಿಂದ ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡುವಾಗ ಆಯಿತು. ಫಸ್ಟ್ ಡೇ ಪಿಕ್ ಮಾಡ್ಕೊಂಡಿದ್ರೆ ಅವರು ಬಿಟ್ಟಾಕಿ, ಬಟ್ ಸೆಕೆಂಡ್ ಡೇ ನಾವೇ ಡಾಮಿನೇಟ್ ಮಾಡಿರೋದು. 2 ಡಿಫ್ರೆಂಟ್ ಡೇ 2 ಡಿಫ್ರೆಂಟ್ ಆಕ್ಷನ್ ಆ್ಯಂಡ್ ಇಟ್ಸ್ ಎ ಕನ್ವಿನ್ಸಿಂಗ್ ಆಕ್ಷನ್. ಕಳಪೆ ಆಕ್ಷನ್ ಅಂತ ಖಂಡಿತ ಯಾರು ಕೂಡ ಹೇಳೋದಿಲ್ಲ. RCB ಫ್ಯಾನ್ಸ್ಗಳು ಇಷ್ಟು ವರ್ಷ ಆಕ್ಷನ್ RCBದು ಗಮನಿಸಿರೋರು ಇಲ್ಲ ಗುರು, ಈ ಪ್ಲೇಯರ್ ಡಬ್ಬಾ ಪ್ಲೇಯರು ವರ್ಸ್ಟ್ ಪ್ಲೇಯರ್, ಈ ಪ್ಲೇಯರ್ನ ಏನಕ್ಕಾರ ತಗೊಂಡ್ರು ಅಂತ ಪ್ಲೇಯರ್ಗಳನ್ನ ನಮ್ಮ RCB ಏನಕ್ಕಾರ ತಗೊಂತಾವ್ರ ಗುರು ಅಂತ ಸುಮಾರು ಪ್ಲೇಯರ್ಸ್ಗಳನ್ನ ನಾವು ಹೇಳಿದ್ದೀವಿ. ಬಟ್ ಈ ಸೀಸನ್ ತೊಗೊಂಡಿರುವಂಥ ಪ್ಲೇಯರ್ಸ್ಗಳು ನೋಡಿ ನೀವು, ಯಾರನ್ನೂ ಕೂಡ ಏನಕ್ಕೆ ಗುರು ವರ್ಸ್ಟ್ ಪ್ಲೇಯರು ಇಷ್ಟೊಂದೆಲ್ಲ ಏನೋ ಕೊಟ್ರಿ ಗುರು, ಡಬ್ಬಾ ಪ್ಲೇಯರು ಇವರೆಲ್ಲ ಬೇಕಾಗುರು ನಮ್ಮ RCBಗೆ ಅಂತ ಅನ್ನೋ ಥರ ಯಾರನ್ನೂ ತೊಗೊಂಡಿಲ್ಲ ನಮ್ಮ RCB. ಒಳ್ಳೊಳ್ಳೆ ಪಿಕ್ಗಳನ್ನ ಮಾಡಿದೆ, ಕನ್ವಿನ್ಸಿಂಗ್ ಪಿಕ್ಗಳನ್ನ ಮಾಡಿದೆ. ಅವ್ರು ಹೇಳಿರೋ ಹಾಗೇನೇ ಇಂಡಿಯನ್ ಪ್ಲೇಯರ್ಸ್ಗಳನ್ನ ಕೋರ್ನ ನಾವು ಬಿಲ್ಡ್ ಮಾಡಬೇಕಾಗಿತ್ತು. ಮೇಯ್ನಾಗಿ ಅದೇ ನಮ್ಮ ಫೋಕಸ್ ಇತ್ತು. ಕೃಣಾಲ್ ಪಾಂಡ್ಯನ್ ಆಗಿರಲಿ, ಜೊತೆಗೆ ಜಿತೇಶ್ ಶರ್ಮನ್ ಆಗಿರಲಿ, ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡು ಭುವನೇಶ್ವರ್ ಕುಮಾರ್ ಆಗಿರಲಿ, ಆಮೇಲೆ ಸುಯಾಶ್ನಾಗಿರಲಿ, ರಸಿಕ್ದಾರ್ ಆಗಿರಲಿ, ಸೊ ಇವ್ರನ್ನೆಲ್ಲ ಒಂಥರ ಕೋರಾಗಿ ಬಿಲ್ಡ್ ಮಾಡಬೇಕಾಗಿತ್ತು ಇಂಡಿಯನ್ಸ್ನ. ನಾವು ಮೇಯ್ನಾಗಿ ನಾವು ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಹುಡುಕ್ತಾ ಇದ್ದಿದ್ದು ನಮ್ಮ ಪೇಸ್ ಅಟ್ಯಾಕ್ ಏನಿದೆ, ನಮ್ಮ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಏನಿದೆ, ಅದನ್ನು ಸಿಕ್ಕಾಪಟ್ಟೆ ನಾವು ಸ್ಟ್ರೆಂಥನ್ ಮಾಡ್ಕೊಬೇಕು. ಇಲ್ಲಿ ಬ್ಯಾಟಿಂಗ್ ಆಡಿ ನಮ್ಮ RCB ಉಣ್ಸ್ಕೊಂಡು ಹೋಗಿದೆ ಗೊತ್ತು ಹಿಂದೆ ಎಲ್ಲ. ನಮ್ಮ ಸ್ಟ್ರೆಂತ್ ಏನಿದ್ರು ಇವಾಗ ಪೇಸಲ್ಲಿರಬೇಕು, ಬೌಲಿಂಗ್ ಅಟ್ಯಾಕಲ್ಲಿರಬೇಕು. ಹಂಗಂತ ನಾವು ಇಲ್ಲಿ ಬ್ಯಾಟಿಂಗು ಕೂಡ ಏನು ವೀಕ್ ಮಾಡ್ಕೊಂಡಿದ್ದೀವಿ ಅಂತ ಅಲ್ಲ. ಸೊ ಒಂಥರ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದೀವಿ ನಾವು. ಪರ್ಸ್ನ ಒಬ್ರಿಗೇ ನಾವು ಹೆವಿ ಅಂದರೆ ಹೆವಿ ಖರ್ಚು ಮಾಡಿಲ್ಲ. ಆಲ್ಮೋಸ್ಟ್ ನೋಡಿ RCB ಅಂಥ ಹೆವಿಯಾಗಿ ಯಾರಿಗೂ ಕೂಡ ಹೋಗೇ ಇಲ್ಲ, ಅಂಥ ಹೆವಿ ಅಮೌಂಟ್ನ ಯಾರಿಗೂ ಕೂಡ ಕೊಟ್ಟೇ ಇಲ್ಲ. ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ. ಸೊ ಬೇಸಿಕಲಿ ಇವರ ಸ್ಟ್ರಾಟಜಿ ಇದೆ ಇತ್ತಂತೆ ಮಗ. ಸೆಕೆಂಡ್ ಡೇ ಜಾಸ್ತಿ ಪರ್ಸ್ ಇಟ್ಕೊಬೇಕು, ಎಲ್ಲರ ಹತ್ರನೂ ಖರ್ಚಾಗಿರಬೇಕು, ನಮ್ಮ ಹತ್ರ ಜಾಸ್ತಿ ಇರಬೇಕು, ಆ್ಯಂಡ್ ಪ್ಲೇಯರ್ಸ್ಗಳನ್ನ ಸಖತ್ತಾಗಿ ಸೆಕೆಂಡ್ ಡೇ ಬೈ ಮಾಡಬೇಕು. ಇದೇ ಸ್ಟ್ರಾಟಜಿ ಇತ್ತು. ಆ್ಯಂಡ್ ಪೇಸಸ್ಗಳನ್ನ ಸಖತ್ತಾಗಿ ಇಟ್ಕೊಬೇಕು, ಇಂಡಿಯನ್ ಕೋರ್ನ ಸಖತ್ತಾಗಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಸ್ಟ್ರಾಟಜಿ ಇತ್ತು ನಮಗೆ ಅನ್ನೋದನ್ನ ಹೇಳಿದರೆ. ಆ್ಯಂಡ್ ಕ್ಲಿಯರ್ ಆಗಿ ಅದನ್ನು ಫಾಲೋ ಕೂಡ ಮಾಡಿದರೆ, ಆ್ಯಂಡ್ ಒಳ್ಳೆ ಟೀಮ್ನ ಕೂಡ ಬಿಲ್ಡ್ ಮಾಡಿದ್ದಾರೆ. ಸೊ ನಿಮಗೆ ಏನು ಅನ್ನಿಸ್ತಾ ಇದೆ, ಈ ಒಂದು ಸ್ಟ್ರಾಟಜಿ ಫಾಲೋ ಅಪ್ ಮಾಡಿದ್ರಲ್ಲ, ಬೇರೆಯವ್ರದೆಲ್ಲ ಕರಗಲಿ, ನಾವು ಲಾಸ್ಟಿಗೆ ಅಟ್ಯಾಕ್ ಮಾಡೋಣ, ಮುಂದೆ ಬಿಟ್ಟು ಹಿಂದೆಯಿಂದ ಹೊಡೆಯೋಣ ಅನ್ನೋ ಥರ ಒಂದು ಸ್ಟ್ರಾಟಜಿನ ಫಾಲೋ ಅಪ್ ಮಾಡಿದ್ರಲ್ಲ ನಮ್ಮ RCB? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.